ರಾಯರು ಅಂದರೆ ನನಗೆ ತುಂಬ ಇಷ್ಟ. ನಾನು ಮುಂಚೆ ಬಂದಾಗ ನಾನು ಹರಕೆ ಕಟ್ಕೊಂಡಿದ್ದೆ, ನನಗೆ ಆಗಬೇಕು ಕೆಲಸ, ನನಗೆ ರಾಯರೇ ಗಟ್ಟಿಯಾಗಿ ನಂಬಬೇಕು ದೇವ್ರನ್ನ. ನಾನು ಮೂರು ವಾರ ಬಂದೆ, ಬಟ್ ನನಗೆ ತುಂಬ ಒಳ್ಳೆಯದಾಗಿದೆ. ನನಗೆ ರಾಯರು ಅಂದರೆ ನನಗೆ ತುಂಬ ಇಷ್ಟ. ಬಟ್ ಇಲ್ಲಿ ಬಂದವ್ರನ್ನ ದೇವರು ಯಾವತ್ತೂ ಕೈ ಬಿಡೋದಿಲ್ಲ. ರಾಯರು ಎಷ್ಟು ನಂಬ್ತೀವೋ ಅಷ್ಟು ಒಟ್ಟು ಗಟ್ಟಿಯಾಗಿ ನಂಬಬೇಕು ದೇವ್ರನ್ನ. ನನಗೆ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಬಂದ ತಕ್ಷಣ ನನಗೆಲ್ಲ ಒಳ್ಳೊಳ್ಳೆ ಆಫರ್ ಬಂತು. ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೆ, ಅದು ಕೂಡ ನನಗೆ ಸ್ಯಾಲ್ರಿ ಕೂಡ ಜಾಸ್ತಿ ಆಯಿತು. ಬೇರೆ ಕೂಡ ನನಗೆ ಬೇರೆ ಕಡೆ ಕಂಪ್ನಿ ಕಡೆ ಎಲ್ಲ ನನಗೆ ಎಲ್ಲ ವರ್ಕ್ ಫ್ರಮ್ ಹೋಮ್ ಬೇರೆ ಒಳ್ಳೆ ಆಫರ್ಗಳು ಬಂತು. ಬಟ್ ನಾನು ರಾಯರು ನನಗೆ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಒಳ್ಳೆಯದಾಗಿದೆ. ದಯವಿಟ್ಟು ನಿಮಗೆ ಏನೇ ಕಷ್ಟ ಇದ್ದರೆ ಬಂದು ಒಂದು ಸತಿ ವಿಸಿಟ್ ಮಾಡಿ, ನಿಮಗೆ ಪವಾಡ ಏನು ಅಂತ ಗೊತ್ತಾಗುತ್ತೆ. ನನಗೆ ಇಲ್ಲಿ ಬಂದ ಮೇಲೆ ನನಗೆ ಮನಸ್ಥಿತಿ ಚೆನ್ನಾಗಿರ್ತಾ ಇರಲಿಲ್ಲ. ಸೊ ನನಗೆ ಮೈಯೆಲ್ಲ ಏನೋ ಒಂಥರ ಸುಸ್ತಾಗ್ತಾಯಿತ್ತು. ಬಟ್ ಇಲ್ಲಿ ಬಂದ ಮೇಲೆ ನಾನು 3 ವಾರ ಕಾಯಿ ಕಟ್ಟಿದ ಮೇಲೆ ನಾನು ಇಲ್ಲಿ ಬೇಡ್ಕೊಂಡೆ. ಆಮೇಲೆ ನನಗೆ ಒಳ್ಳೆಯದಾಯಿತು. ಮನಸ್ಸು ಅನ್ನೋದು ಒಳ್ಳೆ ಫ್ರೆಶ್ ಅನ್ನಿಸ್ತು. ಸೊ ನನಗೆ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬಂದ ಮೇಲೆ, ಎಲ್ಲ ಚೆನ್ನಾಗಾಗಿದೆ. ಬಟ್ ನನ್ನ ಬೇರೆ ಕಡೆ ಕೆಲಸ ಕೂಡ ಸಿಕ್ಕಿದೆ ನನಗೆ. ಬಟ್ ಆರೋಗ್ಯದಲ್ಲಿ ಏರುಪೇರು ಆಯಿತು. ಇವಾಗ ಆರೋಗ್ಯದಲ್ಲಿ ಏನೂ ತೊಂದರೆ ಇಲ್ಲ, ತುಂಬ ಒಳ್ಳೆಯದಾಗಿದೆ ಸರ್. ನನಗೆ ಎಷ್ಟು ವರ್ಷದ ಸಮಸ್ಯೆ ಇತ್ತು? ನನಗೆ 3, 4, 5 ಇಯರ್ಸಿಂದ ಸಮಸ್ಯೆ ಇತ್ತು. ಬಟ್ ಇವಾಗ ಏನೂ ಇಲ್ಲ ಸರ್. ಇಲ್ಲಿ 3 ವಾರ ಬಂದು ಹೋದ್ಮೇಲೆ ನನಗೆಲ್ಲ ಒಳ್ಳೊಳ್ಳೆ ಆಫರ್ ಸಿಗ್ತಾಯಿದೆ. ವರ್ಕ್ ಫ್ರಮ್ ಹೋಮು ಕೂಡ ಜಾಬ್ ಕೂಡ ಸಿಕ್ತು ನನಗೆ. ಮತ್ತು ನನಗೆ ಒಳ್ಳೆಯದಾಗಿದೆ ಸರ್. ನನಗೆ ಆರೋಗ್ಯ ನನಗೆ ಸುಸ್ತಾಗ್ತಾಯಿತ್ತು. ಅಮಾವಾಸ್ಯೆ ಹುಣ್ಣಿಮೆ ಅಂತಂದರೂ ನನಗೆ ಕೈಕಾಲು ಹೊಡ್ತಾ ಬರೋದು, ಸುಸ್ತಾಗೋದು ಆಗ್ತಿತ್ತು. ಬಟ್ ಇಲ್ಲಿ ಬಂದಮೇಲೆ ಏನೂ ಆಗ್ತಾಯಿಲ್ಲ ಸರ್. ನನಗೆ ಒಳ್ಳೆಯದಾಗಿದೆ. ಅಂದರೆ ನನ್ನ ಮಗ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಅವನಿಗೋಸ್ಕರ ಇಲ್ಲಿ ಕೇಳೋಣ ಅಂತ ಬಂದಿದ್ದು. ಅವನು ದೇವಸ್ಥಾನಕ್ಕೆ ಅಂದ್ರೂ ಬರ್ತಿರ್ಲಿಲ್ಲ, ಮನೆಗೂ ಸರಿಯಾಗಿ ಸಿಗ್ತಿರ್ಲಿಲ್ಲ. ಮನೆಗೆ ಯಾವಾಗ ಬರೋಕ್ಕೆ ಸ್ಟಾರ್ಟ್ ಮಾಡ್ದೆ, ಮತ್ತು ಒಂದು ಮೂರು ವಾರ ಬರ್ತಿದ್ದಂಗೆ ಅವನು ಇವನೇ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದೆ. ಅವಾಗಿಂದ ಸ್ವಲ್ಪ ನಂಬಿಕೆ ಬಂತು. ಇಲ್ಲಿ ಬಂದು ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಕೆಲವು ನನ್ನ ಬಟ್ಟೆ ಅಂಗಡಿ ಇಟ್ಟಿದ್ದೆ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆ ದುಡ್ಡುಗಳೆಲ್ಲ ಹೋಗಿತ್ತು. ಮತ್ತು ಅವರು ಕೂಡ ಬಂದು ಕೊಡೋಂಗಾಯಿತು. ಈ ಮತ್ತೆ ಅಂಗಡಿ ಇಡೋ ಒಂದು ಚಾನ್ಸು ಇದೆ ಅಂತ ಅನ್ಕೋತೀನಿ. ಈ ದೇವಸ್ಥಾನಕ್ಕೆ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ. ತುಂಬ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಆರ್ಥಿಕ ಸ್ಥಿತಿ ಸ್ವಲ್ಪ ತುಂಬ ಜಾಸ್ತಿ ಆಗಿತ್ತು. ಅದು ಕೂಡ ಸ್ವಲ್ಪ ಸರಿ ಹೋಯ್ತು ಇಲ್ಲಿ ಬಂದಮೇಲೆ. ಅಂದರೆ ಏನೋ ಒಂದು ಸಲ ನೆನೆಸ್ಕೊಂಡಿದ್ದ ತಕ್ಷಣ ನಮ್ಮ ಜೊತೇಲಿ ಇದ್ದಾರೆ ಯಾರೋ ಒಬ್ಬರು ಅಂತ ಅನಿಸುತ್ತೆ. ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ಅಂದ್ಕೊಂಡು, ಅಣ್ಣ ತಮ್ಮ ಇಲ್ಲ ಅನ್ನೋ ಪ್ರಾಬ್ಲಮ್ಮು ಅನಿಸಿಲ್ಲ. ಇಲ್ಲಿ ಬಂದಮೇಲೆ ಯಾರೋ ಒಬ್ಬರು ನಮ್ಮ ಜೊತೇಲಿದ್ದು ಸಹಾಯ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ಬಂದಮೇಲೆ ಕೆಲವೊಂದು ವಿಷಯಗಳು ನನಗೆ ಎಲ್ಲೆಲ್ಲಿ ನೆಗೆಟಿವ್ ಬರ್ತಿತ್ತೋ ಅಲ್ಲೆಲ್ಲ ಪಾಸಿಟಿವ್ ಆಗಿದೆ. ಹೇಳ್ಬೇಕಂದ್ರೆ ನನಗೆ ಮೇಯ್ನ್ ಇದ್ದಿದ್ದು ನನ್ನ ಮಗನ ಪ್ರಾಬ್ಲಮ್ಮು ಕ್ಲಿಯರ್ ಆಯಿತು. ತುಂಬ ಹೇಳ್ಬೇಕು ಅಂದರೆ ಅವನೊಬ್ಬ ಸರಿ ಹೋಗಿದ್ರಿಂದ ನಮ್ಮ ಮನೆ ಫುಲ್ಲು ಸರಿ ಬರ್ತಿದ್ದಾರೆ. ರಾಯರು ಕೆಲಸ ಕೊಡಿಸಿದ್ರು ಅಂದ್ರಲ್ಲ ಮೇಡಮ್, ಯಾವ ಥರ ಬೇಡಿಕೆ ಇಟ್ಟಿದ್ರಿ ರಾಯರಿಗೆ? ಕಾಯಿ ಸಂಕಲ್ಪ ಮಾಡಿದ್ರಾ? ಏನು ಸರ್, ನಾನು 21 ವಾರ ಕಾಯಿ ಸಂಕಲ್ಪ ಇತ್ತು ನನಗೆ. ನಾನು ಆಗಸ್ಟ್ 11ಕ್ಕೆ ಬಂದೆ ಅನ್ನಲ್ಲ, ನನಗೆ ಲಾಸ್ಟ್ ಮಂತ್ ಅಂದರೆ ಲಾಸ್ಟ್ ಇಯರ್ ಆಗಸ್ಟಿಗೆ ಬಂದಾಗ ನನಗೆ ಮೇಡಮ್ ಹೇಳಿದರು ಕಾಯಿ ಸಂಕಲ್ಪ ಇವತ್ತೇ ಮಾಡಬೇಡಿ, ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ಇತ್ತು ಸ್ವಲ್ಪ. ಆದರೆ ನಾನು ಆವಾಗ ಇಲ್ಲ, ನನ್ನ ಫಿನಾನ್ಷಿಯಲಿ ಪ್ರಾಬ್ಲಮ್ ಇದೆ, ನಂಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ. ಬಟ್ ಹೋಗ್ತಾ ಒಂದಿನ ಮಂತ್ರಾಲಯ ಕರೆಸ್ಕೊಂಡ್ರು ಈ ವರ್ಷದಲ್ಲೇ ವೈಕುಂಠ ಏಕಾದಶಿ ಟೈಮಲ್ಲಿ. ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ಏನೋ ಸಡನ್ನಾಗಿ ನಂಗೆ ಕಾಯಿ ಸಂಕಲ್ಪ ಮಾಡಬೇಕಂದ್ರೆ ತುಂಬ ಮನಸ್ಸಾಯಿತು ಸರ್. ಕೇಳ್ತಿದ್ರೆ ಮೈಯೆಲ್ಲ ಗೂಸ್ ಬಂಪ್ಸ್ ಬರ್ತಿದೆ ಸರ್. ರಾಯರ ಬಗ್ಗೆ ಮಾತಾಡ್ತಿದ್ರೆ ನಂಗೆ ಕಣ್ಣಲ್ಲಿ ನೀರು ಬರುತ್ತೆ. ಗೊತ್ತಿಲ್ಲ, ಸ್ಟ್ರಾಂಗ್ ಮಾಡಿದ್ದಾರೆ. ತುಂಬ ಸ್ಟ್ರಗಲ್ಸ್ ನೋಡಿ ಫೈನಾನ್ಷಿಯಲಿ ಆಗಲಿ ಅಥವಾ ಬೇರೆ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಎಲ್ಲ ನೋಡ್ಕೊಂಡು ಬಂದಾದಮೇಲೆ ರಾಯರು ನಮಗೆ ಒಂದೊಂದೇ ಹೆಜ್ಜೆ ಇಟ್ಟು ಮೇಲೆ ಕರ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಬೇರೆ ಮಾತೇ ಇಲ್ಲ, ಸುಳ್ಳೇ ಇಲ್ಲ. ರಾಯರು ಇದ್ದಾರೆ. ಕಾಯಿ ಸಂಕಲ್ಪ ಮಾಡಿಸಿ ಇಲ್ಲಿ 21 ವಾರ ಅವ್ರ ಸೇವೆ ಹೇಳ್ದಂಗೆ ಕರೆಕ್ಟಾಗಿ ನೀವು ಫಾಲೋ ಮಾಡ್ಕೊಂಡು ಹೋಗಿ. ನೀವು ಸರಿ ಇದ್ರಿ ಅಂದರೆ ರಾಯರು ನಮಗೆ ಕರೆಕ್ಟಾಗಿ ದಾರಿ ತೋರಿಸ್ತಾರೆ. ನಾವು ಫಸ್ಟು ಒಳ್ಳೆ ಮನಸ್ಸಿಂದ ಏನೇ ಇದ್ದರೂ ನಾವು ಮಾಡ್ತೀವಿ ಅಂತ ಮುಂದೆ ಬರಬೇಕು. ಆ್ಯಂಡ್ ಕೆಟ್ಟದೇನಿದೆಯಲ್ಲ ಎಲ್ಲ ಬಿಟ್ಬಿಡ್ಬೇಕು. ಎಷ್ಟೋ ಜನ ನಮಗೆ ಕೆಟ್ಟದ್ದು ಮಾಡಿದ್ದಾರೆ. ಕೆಟ್ಟದ್ದು ಮಾಡಿರೋರ್ಗೂ ಒಳ್ಳೇದು ಬಯಸಿದಾಗ ನಮಗೆ ರಾಯರು ಒಳ್ಳೆ ದಾರಿ ತೋರಿಸ್ತಾ ಹೋಗ್ತಾರೆ. ಅದಕ್ಕೆ ನಾನೇ ಸಾಕ್ಷಿ. ನನಗೆ ಈಗ ಎಕ್ಸಾಂಪಲ್ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಮೃತ್ತಿಕೆ ಪ್ರಸಾದನ ಮಂತ್ರಾಲಯದಿಂದ ತರಬೇಕು ಅಂತ ತುಂಬ ಆಸೆ ಇತ್ತು. ಇಲ್ಲಿ ಇದು ನನಗೆ ಸಿಗುತ್ತೆ ಅಂತಲೂ ನಂಬಿಕೆ ಇರಲಿಲ್ಲ. ಈಗ ನನ್ನ ಕೈಯಲ್ಲಿ ಸಾಕ್ಷಿ ಇದೆ ನೋಡಿ. ಗುರುಗಳು ಅವರೇ ಕರೆದು ನನಗೆ ಮೃತ್ತಿಕೆ ಪ್ರಸಾದ ಕೊಟ್ಟಿದ್ದಾರೆ, ಫಲ ಸೇವೆ ಕೊಟ್ಟಿದ್ದಾರೆ. ಇನ್ನೇನು ಬೇಕು ಸರ್? ರಾಯರು ನಾವು ಕೇಳ್ದೇನೆ ಎಲ್ಲ ಕೊಡ್ತಿದ್ದಾರೆ. ಒಂದ್ಸಲ ಅವ್ರು ನೋಡಿ ಅವ್ರು ನಮ್ಮನ್ನು ಯಾವ ದಾರಿಗೆ ತೊಗೊಂಡು ಹೋಗ್ತಾರೆ ಅಂತಂದರೆ ಹೆಜ್ಜೆ ಹೆಜ್ಜೆಗೂ ಅವ್ರು ನಮ್ಮ ಜೊತೆಲಿ ಇರ್ತಾರೆ. ನಾನು ಏನೇ ಅಂದ್ಕೊಂಡು ಮಾಡಬೇಕು, ನೆಕ್ಸ್ಟ್ ನನ್ನ ಜೀವನದಲ್ಲಿ ಏನೋ ಒಂದು ಸಾಧಿಸಬೇಕು ಅಂತ ಅಂದ್ಕೊಂಡ್ರು ನಾನು ಸರಿನೋ ತಪ್ಪೋ, ಪಾಸಿಟಿವೋ ನೆಗೆಟಿವೋ ಎಲ್ಲ ರಾಯರ ಮೇಲೆ ಬಿಟ್ಬಿಟ್ಟಿದ್ದೀನಿ. ಸೊ ಎಲ್ಲ ಅವ್ರು ನನ್ನ ಜೀವನದಲ್ಲಿ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ನನ್ನ ಜೀವನದಲ್ಲಿ ಸರ್ ರಾಯರ ಬಗ್ಗೆ ಹೇಳೋದಾದರೆ ಅವರೊಂಥರ ತಂದೆಗಿಂತ ಹೆಚ್ಚು, ತಾಯಿಗಿಂತ ಹೆಚ್ಚು. ತಾಯಿ ಥರ ಬೇಕಾದ ಸಮಯದಲ್ಲಿ ಕಷ್ಟಗಳನ್ನ ಹೇಳ್ಕೊಳ್ಳೋಕ್ಕೆ ಇದು ಸಿಗುತ್ತೆ. ತಂದೆ ಥರ ನಮಗೇನೋ ಧೈರ್ಯ ಕೊಡ್ತಾರೆ. ನೀನು ಇಂಥದ್ದು ಮಾಡ್ಬೋದು, ಮಾಡು,
ನಾನಿದ್ದೀನಿ ನಿನ್ನ ಜೊತೆಲಿ ಅಂತ. ಅದು ನಮಗೆ ಹೆಂಗೋ ಗೊತ್ತಿಲ್ಲ, ಒಟ್ನಲ್ಲಿ ಪಾಸಿಟಿವಿಟಿ ತುಂಬ್ತಾರೆ ಅವ್ರು ನಮಗೆ ಮನಸ್ಸಲ್ಲಿ, ಅದು ನಿಜ. ಖಂಡಿತ ಇದ್ದಾರೆ ಸರ್. ನಾನು ಹೋದ್ಸಲ ಮಾತಾಡಿದಾಗಲೂ ಹೇಳಿದ್ದೆ, ಸರ್ ನಂದೊಂದೇನೋ ಕೆಲಸ ಪ್ರೋಸೆಸ್ಸಲ್ಲಿದೆ, ಕೆಲವೊಂದು ಕೆಲಸ ಆಗೋದ್ರಲ್ಲಿದೆ ಅಂತ ಹೇಳಿದ್ದೆ. ಬಟ್ ಈ ಸಲ ಇವತ್ತಿಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನನ್ನ ಕೆಲಸ ಪೂರ್ತಿಯಾಗಿ ಮುಗ್ದಿದೆ. ನಾನೇನು ಸಂಕಲ್ಪ ಅಂದ್ಕೊಂಡು ಮಾಡಿದ್ನಲ್ಲ, ಅದು ನಾನು ಏನು ಬೇಡ್ಕೊಂಡಿದ್ನೋ ನನಗೆ ಹಾಗೆ ನಡೆಸ್ಕೊಟ್ಟಿದ್ದಾರೆ ರಾಯರು. ಒಂಚೂರು ಆಚೆ ಈಚೆ ಆಗಿಲ್ಲ. ತಡ ಆಗಿರ್ಬೋದು, 6 ತಿಂಗಳು ಟೈಮ್ ಹಿಡಿದಿರ್ಬೋದು. ಸಂಕಲ್ಪ ಮಾಡಿದ್ದೀನಿ, ಸೇವೆ ಮಾಡಿದ್ದೀನಿ, ಅದೆಲ್ಲ ಮುಗಿದ್ಮೇಲೆ ನನ್ನ ಕೆಲಸ ಖಂಡಿತವಾಗ್ಲೂ ಆಗಿದೆ. ಹೆಂಗೆ ಅಂದರೆ ನನಗೆ ತುಂಬ ಸೋಷಲ್ ಪರ್ಸನ್, ನಂಗೆ ತುಂಬ ಜನ ಬೇಕು ಅಂತ ಅನಿಸಿತ್ತು. ನನಗೆ ಈಗ ಯಾರೂ ಜನ ಬೇಡ ಅಂತ ಅನ್ನಿಸ್ತಾರೆ. ಏಕೆಂದರೆ ನಂಗೆ ಟೈಮ್ ಇದ್ದಾಗ ವಾರದಲ್ಲಿ ಒಂದಿನ ರಜೆ ಸಿಕ್ತು ಅಂತಂದರೆ ನಾನು ಇಲ್ಲಿ ಬರ್ತೀನಿ ಸೇವೆ ಮಾಡೋದಕ್ಕೆ. ಹಾಗೆ ನನಗೆ ಜನ ಬೇಡ. ಈಗ ರಾಯರು ಒಬ್ಬರು ಇದ್ದರೆ ಸಾಕು, ಅಪ್ಪ ಅಮ್ಮ ರಾಯರು. ಅವ್ರು ಬಿಟ್ಟರೆ ಬೇರೆ ಜೀವನದಲ್ಲಿ ಯಾರೂ ಇಲ್ಲ. ಮನುಷ್ಯ ನಂಬಾರ್ದು ಸರ್, ನಂಬಿಕೆ ಇಡಬೇಕು. ಆದರೆ ಅವ್ರು ಯಾವತ್ತೂ ನಮಗೆ ಉಳಿಸ್ಕೊಳ್ಳಲ್ಲ ನಂಬಿಕೆನ. ಅದೇ ಇವರು ನೋಡಿ ನಾನು 1 ವರ್ಷದಿಂದ ಇವತ್ತು ಇಲ್ಲಿ ಹಿಂಗೆ ನಿಂತಿದ್ದೀನಿ ಅನ್ನೋದಕ್ಕೆ ನಾನೇ ಸಾಕ್ಷಿ. ನನ್ನಲ್ಲಾಗಿರೋ ಚೇಂಜಸ್ಸು, ನನ್ನಲ್ಲಾಗಿರೋ ಪಾಸಿಟಿವು ಇವರೇ ಸಾಕ್ಷಿ ಅಷ್ಟೆ.